ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು NMMS ಪರೀಕ್ಷೆಯ ಮ್ಯಾಟ್ ಎನ್ನುವ ವಿಷಯದ ರಿವಿಷನ್ ಅನ್ನು ಮಾಡೋಣ. ಇಲ್ಲಿ ಕೊಟ್ಟಿರುವ ಲೆಕ್ಕವನ್ನು ಗಮನಿಸಿ. ಇದು ಸಂಖ್ಯಾ ಶ್ರೇಣಿ ಎನ್ನುವ ವಿಷಯದ ಬಗ್ಗೆ ನೀಡಿರುವಂತಹ ಒಂದು ಲೆಕ್ಕ. ಇದನ್ನು ಮಾಡೋದು ಹೇಗೆ? 5, 10, 8, 16 ಮತ್ತು 14 ಅಂತ ಸಂಖ್ಯೆಗಳನ್ನು ಕೊಡಲಾಗಿದೆ. ಈಗ ಮುಂದಿನ ಸಂಖ್ಯೆ ಯಾವುದಿರಬಹುದು ಇದನ್ನೀಗ ನಾವು ಊಹಿಸಬೇಕು. ಸೊ ಹೇಗ್ ಮಾಡೋದು? ಇಲ್ಲಿ ಸರಿಯಾಗಿ ನೀವು ಸಂಖ್ಯೆಗಳನ್ನು ಗಮನಿಸಿದ್ರೆ ನೀವು ಇದಕ್ಕೆ ಸುಲಭದಲ್ಲಿ ಉತ್ತರವನ್ನು ಕಂಡುಕೊಳ್ಬಹುದು. ಸೊ ಒಮ್ಮೆ ಗಮನಿಸಿ ಹೇಗ್ ಮಾಡೋದು. ಇಲ್ಲಿ 5, 10, 8, 16. ಸೊ ಎರಡೆರಡು ಸಂಖ್ಯೆಗಳನ್ನು ಗಮನಿಸಿದ್ರೆ ಈಗ ನಿಮ್ಗೆ ಈ ಸಂಖ್ಯಾ ಶ್ರೇಣಿಯ ಪ್ಯಾಟರ್ನ್ ಅರ್ಥ ಆಗಬಹುದು ಅಲ್ವಾ? ಸೊ 5 ಇದ್ದದ್ದು 10 ಆಗಿದೆ, 8 ಇದ್ದದ್ದು 16 ಆಗಿದೆ, ಹಾಗಿದ್ದ 14 ಇದ್ದದ್ದು ಏನಾಗಬೇಕು? ಕರೆಕ್ಟ್, 28. ಹಾಗಾಗಿ ಇದಕ್ಕೆ ಉತ್ತರ ಆಪ್ಷನ್ ಬಿ 28. ಅರ್ಥ ಆಯ್ತು ತಾನೆ? ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಎರಡನೇ ಲೆಕ್ಕದಲ್ಲಿ 0, 6, 24, 60, 120 ಈ ಸಂಖ್ಯೆಗಳನ್ನು ಕೊಡಲಾಗಿದೆ. ಮುಂದಿನ ಸಂಖ್ಯೆ ಏನು? ಇದನ್ನು ಹೇಗೆ ಮಾಡೋದು? ಸೊ ಇಲ್ಲಿ ನೀವು ಬೇರೆ ಬೇರೆ ವಿಧಾನವನ್ನು ಗಮನಿಸಬೇಕು. ಅಂದ್ರೆ ಬೇರೆ ಬೇರೆ ಪ್ಯಾಟರ್ನ್ಗಳು ನೀವು ಅದರ ಬಗ್ಗೆ ಸ್ವಲ್ಪ ಕಲ್ತಿರ್ಬೇಕು. ನಿಮ್ಗೆ ವರ್ಗ ಗೊತ್ತು, ವರ್ಗಮೂಲ ಗೊತ್ತು, ಘನ ಗೊತ್ತು, ಘನಮೂಲ ಗೊತ್ತು. ಇಂಥದ್ದೆಲ್ಲ ಬೇರೆ ಬೇರೆ ಸಂಖ್ಯೆಯ ಪ್ಯಾಟರ್ನ್ಗಳ ಬಗ್ಗೆ ಗೊತ್ತಿದ್ರೆ ನಾವು ಮುಂದಿನ ಸಂಖ್ಯೆ ಯಾವುದು ಅಂತ ಊಹಿಸ್ಲಿಕ್ಕಾಗತ್ತೆ. ಓಕೆ, ಸೊ ಇಲ್ಲಿ ಯಾವ ಪ್ಯಾಟರ್ನ್ ಬಳಸಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ 0 ಇದೆ, 6 ಇದೆ, 24, 60, 120. ಈಗ 1 ಅಂತ ತಗೊಂಡು 1ರ ಘನ -1 ಅಂತ ಮಾಡಿದ್ರೆ ಎಷ್ಟು? 0. ಮುಂದಿನ ಸಂಖ್ಯೆ ಯಾವುದು? 2. 2ರ ಘನ ಮೈನಸ್ ಅದೇ ಸಂಖ್ಯೆ ಮಾಡಿದ್ರೆ ಏನ್ ಸಿಗುತ್ತೆ? 6. ಮುಂದೆ 3ರ ಘನ -3 ಅಂತ ಮಾಡಿದ್ರೆ 24. ಅದೇ ತರ 4ರ ಘನ -4 ಮಾಡಿದ್ರೆ 60 ಸಿಗುತ್ತೆ. 5ರ ಘನ -5 ಮಾಡಿದ್ರೆ 120 ಸಿಗುತ್ತೆ. ಹಾಗಿದ್ರೆ ಮುಂದಿನ ಸಂಖ್ಯೆ ಯಾವುದು? 6ರ ಘನ -6 ಅಂದ್ರೆ 216 -6 ಮಾಡಿದ್ರೆ 210 ಅಂತ ಸಿಗುತ್ತೆ. ಹಾಗಿದ್ರೆ ಯಾವ ಆಪ್ಷನ್? ಆಪ್ಷನ್ ಡಿ ಅಲ್ವಾ? ಓಕೆ, ನಿಮ್ಗೆ ಇದನ್ನ ನೋಡಿದ ಕೂಡಲೇ ಅನ್ಸಿರ್ಬಹುದು, ಅಲ್ಲ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಯಾವ ಪ್ಯಾಟರ್ನ್ ಬಳಸ್ಬೇಕು, ಯಾವ ತರ ನೋಡ್ಬೇಕು ಅಂತ? ಬೇರೆ ಬೇರೆ ಸಂಖ್ಯಾ ಶ್ರೇಣಿಗಳ ಪ್ಯಾಟರ್ನ್ಗಳನ್ನು ನೀವು ಅಭ್ಯಾಸ ಮಾಡಿದ್ರೆ ಈಗ ನಿಮ್ಗೆ ಅದನ್ನು ಇಲ್ಲಿ ಬಳಸಲಿಕ್ಕೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಹೊಸತ್ತಾಗಿ ಈಗ ಮಾಡೋದಿದ್ರೆ ನಿಮ್ಗೆ ಅನ್ಸ್ಬೋದು ಇದು ಕಷ್ಟ ಅಂತ ಹೇಳಿ. ಅಭ್ಯಾಸ ಮಾಡಿದಷ್ಟು ಮಾಡೋದು ಸುಲಭ. ಅರ್ಥ ಆಯ್ತಲ್ವಾ? ಸರಿ, ಹಾಗಿದ್ರೆ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈಗ 3ನೇ ಲೆಕ್ಕಕ್ಕೆ ಹೋಗೋಣ. ಇಲ್ಲಿ ಕೊಟ್ಟಿರುವ ಸಂಖ್ಯಾ ಶ್ರೇಣಿಯನ್ನು ಗಮನಿಸಿ. 1, 1, 2, 8, 3, ಕ್ವೆಶ್ಚನ್ ಮಾರ್ಕ್ 4, 64 ಅಂತ ಕೊಡಲಾಗಿದೆ. ಈಗ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ? ಒಂದ್ ನಿಮಿಷ ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ಓಕೆ, ಸೊ ಇದನ್ನು ಹೇಗೆ ಮಾಡೋದು? ಇಲ್ಲಿ ನೀವು ಒಂದು ಗಮನಿಸಬೇಕು, ಯಾವುದೇ ಒಂದು ಸಂಖ್ಯಾ ಶ್ರೇಣಿಯಲ್ಲಿ ಸಂಖ್ಯೆಗಳು ಪುನರಾವರ್ತನೆ ಆಗಿದ್ರೆ ಅಂದ್ರೆ ರಿಪೀಟ್ ಆಗಿದ್ರೆ, ಇಲ್ಲಿ ನೋಡಿ 1, 1 ಅಂತ ಬಂದಿದೆ. ಸೊ ಈ ತರ ಏನಾದ್ರೂ ಆಗಿದ್ರೆ ನಾವೇನ್ ಅಂದ್ಕೊಳ್ಬಹುದು ಅಂದ್ರೆ ಒಂದು ಸಂಖ್ಯಾ ಶ್ರೇಣಿಯಲ್ಲಿ ಎರಡೆರಡು ಪ್ಯಾಟರ್ನ್ ಮಿಕ್ಸ್ ಆಗಿರೋ ಚಾನ್ಸ್ ಇರುತ್ತೆ. ಹೌದಾ ಅಂತ ಚೆಕ್ ಮಾಡೋಣ. ಈಗ ಒಂದು ಸಂಖ್ಯಾ ಶ್ರೇಣಿ ಈ ತರ ಇರ್ಬೋದು. ಸೊ ನಾವು ಒಂದೊಂದು ಅಂಕೆಯನ್ನು ಬಿಟ್ಟು ಇದನ್ನು ಗಮನಿಸೋಣ. ಏನಿದೆ? 1, 2, 3, 4 ಅಂತ ಇದೆ. ನೆಕ್ಸ್ಟ್ ಇನ್ನೊಂದು ಸಂಖ್ಯಾ ಶ್ರೇಣಿ ಇಲ್ಲಿ ಇದು. ಸೊ ಇಲ್ಲಿ ಇದನ್ನು ಗಮನಿಸಿದ್ರೆ ನಿಮ್ಗೆ ಏನ್ ಗೊತ್ತಾಗತ್ತೆ? ಸೊ 1, 1, 2, 8, 3 ಡ್ಯಾಶ್ 4, 64. ಈಗ ನೀವು ಅರ್ಥ ಮಾಡಿಕೊಳ್ಬೋದು ಅಲ್ವಾ? ಇಲ್ಲಿ ಏನ್ ಮಾಡಿದ್ದಾರೆ? ಒಂದು ಸಂಖ್ಯೆ ಹಾಗೂ ಆ ಸಂಖ್ಯೆಯ ಘನವನ್ನು ಜೊತೆ ಜೊತೆಯಲ್ಲಿ ಬರೆದಿದ್ದಾರೆ ಅಲ್ವಾ?
ಹಾಗಿದ್ರೆ 1 2ರ ಘನ 8. ಹಾಗಿದ್ರೆ ಮುಂದೆ ಏನಾಗತ್ತೆ? 3ರ ಘನ ಬರಬೇಕು ಅಲ್ವಾ? 4ರ ಘನ 64. ಹಾಗಿದ್ರೆ 3ರ ಘನ ಎಷ್ಟು? 3ರ ಘನ 27. ಅಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ. ಕರೆಕ್ಟ್? ಓಕೆ. ಈಗ 4ನೇ ಲೆಕ್ಕ. ಇಲ್ಲಿ ಕೊಟ್ಟಿರುವ ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಒಂದ್ಸಲ ಸಂಖ್ಯಾ ಶ್ರೇಣಿಯ ಸಂಖ್ಯೆಗಳನ್ನು ಗಮನಿಸಿ. 8 9 13 11 18 13 23 15 28 19. ಓಕೆ. ಸೊ ಇವಾಗ ಈ ಸಂಖ್ಯಾ ಶ್ರೇಣಿಯನ್ನು ಗಮನಿಸಿದ್ರೆ ನೀವು ನೋಡಬಹುದು ಸಂಖ್ಯೆಗಳು ಆರೋಹಣ ಕ್ರಮದಲ್ಲೂ ಇಲ್ಲ, ಅವರೋಹಣ ಕ್ರಮದಲ್ಲೂ ಇಲ್ಲ. ನಡುವೆ ಕೆಲವೊಮ್ಮೆ ಚಿಕ್ಕ ಸಂಖ್ಯೆಗಳು ಬಂದಿರೋದು ಇದೆ. ಸೊ ಈ ತರ ಏನಾದ್ರೂ ಆದ್ರೆ ನಾವು ಮತ್ತೊಮ್ಮೆ ಏನು ಅಂತ ಅಂದ್ಕೊಳ್ಬಹುದು, ಇಲ್ಲಿ 2 ಸಂಖ್ಯಾ ಶ್ರೇಣಿಗಳನ್ನು ಮಿಶ್ರ ಮಾಡಿ ಕೊಡಲಾಗಿದೆ. ಸೊ ಹೌದಾ ಅಂತ ಆಲೋಚನೆ ಮಾಡೋಣ. ಈಗ ಮೊದಲನೇ ಸಂಖ್ಯಾ ಶ್ರೇಣಿಯನ್ನು ನಾವು ನೋಡೋದಿದ್ರೆ 8 13 18 23 28 ಇದು ಒಂದು ಸಂಖ್ಯಾ ಶ್ರೇಣಿ. ಉಳಿದದ್ದು ಇನ್ನೊಂದು ಸಂಖ್ಯಾ ಶ್ರೇಣಿ. ಈಗ ಈ ಮೊದಲನೇ ಸಂಖ್ಯಾ ಶ್ರೇಣಿಯಲ್ಲಿ ಸಂಖ್ಯೆಗಳನ್ನು ಗಮನಿಸಿದ್ರೆ ನಾವು ಯಾವ ಪ್ಯಾಟರ್ನ್ ಅನ್ನು ಗಮನಿಸಬಹುದು? 8 13 ಆಗಿದೆ. ಅಂದ್ರೆ 8ಕ್ಕೆ ಎಷ್ಟನ್ನು ಕೂಡಿಸಿದ್ರೆ ಇಲ್ಲಿ 13 ಆಗತ್ತೆ? 8ಕ್ಕೆ +5 ಮಾಡಿದ್ರೆ 13 ಆಯ್ತು. 13ಕ್ಕೆ 5 ಕೂಡಿದ್ರೆ 18 ಆಯ್ತು. 18ಕ್ಕೆ 5 ಕೂಡಿದ್ರೆ 23 ಆಯ್ತು. 23ಕ್ಕೆ 5 ಕೂಡಿದ್ರೆ 28 ಆಯ್ತು ಅಲ್ವಾ? ಸೊ ಅದೇ ತರ ಈಗ ಇನ್ನು ಉಳಿದಿರುವ ಸಂಖ್ಯಾ ಶ್ರೇಣಿಯನ್ನು ಗಮನಿಸೋಣ. ಇಲ್ಲಿ ಏನಾಗಿದೆ? ಈಗ ಉಳಿದಿರುವ ಸಂಖ್ಯಾ ಶ್ರೇಣಿಯನ್ನು ಗಮನಿಸಿದ್ರೆ ಅಂದ್ರೆ 9 11 13 15 19. ಓಕೆ, ಇಲ್ಲಿ ಏನ್ ಪ್ಯಾಟರ್ನ್ ಇದೆ ನೋಡಿದ್ರೆ 9ಕ್ಕೆ 2 ಕೂಡಿದ್ರೆ 11 ಆಯ್ತು. 11ಕ್ಕೆ 2 ಕೂಡಿದ್ರೆ 13 ಆಯ್ತು. 13ಕ್ಕೆ 2 ಕೂಡಿದ್ರೆ 15 ಆಯ್ತು. ಹಾಗಿದ್ರೆ ಮುಂದಿನ ಸಂಖ್ಯೆ ಯಾವುದಾಗಿರ್ಬೇಕಿತ್ತು? 15ಕ್ಕೆ 2 ಕೂಡಿದ್ರೆ ಈ ಜಾಗದಲ್ಲಿ 17 ಬರ್ಬೇಕಿತ್ತು. ಹಾಗಿದ್ರೆ ಇಲ್ಲಿ ತಪ್ಪಾಗಿರುವ ಸಂಖ್ಯೆ ಯಾವುದು? 19. ಸೊ ಯಾವ ಆಪ್ಷನ್? ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ ಈ ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆ 19. ಅರ್ಥ ಆಯ್ತಲ್ವಾ? ಸರಿ. ಓಕೆ, ಈ ಲೆಕ್ಕದಲ್ಲೂ ಸಹ ನೀವು ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಸೊ ಸಂಖ್ಯಾ ಶ್ರೇಣಿಯಲ್ಲಿ ಏನ್ ಕೊಟ್ಟಿದ್ದಾರೆ? 23 29 31 37 41 43 49. ಓಕೆ, ಈ ಸಂಖ್ಯಾ ಶ್ರೇಣಿಯನ್ನು ಗಮನಿಸಿದ್ರೆ ಎಲ್ಲಾ ಸಂಖ್ಯೆಗಳು ಒಂದು ಆರೋಹಣ ಕ್ರಮದಲ್ಲಿವೆ. ಸೊ ಹಾಗಾಗಿ ಇಲ್ಲೇನು ಸಂಖ್ಯಾ ಶ್ರೇಣಿಗಳು ಏನು ಮಿಕ್ಸ್ ಮಾಡಿಲ್ಲ. ಸೊ ಒಂದೇ ಪ್ಯಾಟರ್ನ್ ಇರಬೇಕು. ಸೊ ಯಾವುದು ಪ್ಯಾಟರ್ನ್ ಆಗಿರ್ಬೋದು ಅಂತ ನೋಡೋಣ. ಈಗ ಸಂಖ್ಯೆಗಳನ್ನೆಲ್ಲ ಗಮನಿಸಿದ್ರೆ ನೀವು ಒಂದನ್ನು ಗಮನಿಸ್ಬೋದು. ಏನು? ಈ 23 29 31 ಇದೆಲ್ಲ ಏನಾಗಿದೆ? ಅವಿಭಾಜ್ಯ ಸಂಖ್ಯೆ. ಸೊ ಹಾಗಿದ್ರೆ ಆ ಅವಿಭಾಜ್ಯ ಸಂಖ್ಯೆ ಅನ್ನೋದನ್ನು ಇಲ್ಲಿ ತಗೊಂಡಿದಾರಾ ಅಂತ ನೋಡ್ಬೋದು. ಸೊ 23 29 31 37 41 43 ಯಾವುದ್ರಲ್ಲೂ ಹೋಗಲ್ಲ. ಆದ್ರೆ 49 ಮಾತ್ರ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅಲ್ವಾ? 7 49. ಹಾಗಾಗಿ ಈ ಸಂಖ್ಯಾ ಶ್ರೇಣಿಯಲ್ಲಿ ಈ ಪ್ಯಾಟರ್ನ್ ಅನ್ನು ಗಮನಿಸಿದ್ರೆ ಇಲ್ಲಿ ತಪ್ಪಾದ ಸಂಖ್ಯೆ 49. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ವಾ? ಓಕೆ, ಈಗ 6ನೇ ಲೆಕ್ಕ ನೋಡೋಣ. ಇಲ್ಲಿ ಒಂದು ಸಂಖ್ಯಾ ಶ್ರೇಣಿಯನ್ನು ಕೊಡಲಾಗಿದೆ ಹಾಗೂ ಒಂದು ಕ್ವಶನ್ ಮಾರ್ಕ್ ಇದೆ. ಸೊ ಆ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಹೇಳಬೇಕು. ಸೊ ಕೊಟ್ಟಿರುವ ಸಂಖ್ಯಾ ಶ್ರೇಣಿ ಏನು? 7 13 21 ಕ್ವಶನ್ ಮಾರ್ಕ್ 43 57. ಸೊ ಹೇಗ್ ಮಾಡೋದಿದು? ಸೊ ನಾವು ಒಂದೊಂದಾಗಿ ಗಮನಿಸೋಣ. 7 13 ಆಗಿದೆ. ಅಂದ್ರೆ 7ಕ್ಕೆ ಏನ್ ಕೂಡಿಸಿದ್ರೆ 13 ಆಯ್ತು? 6 ಕೂಡಿಸಿದ್ರೆ 13 ಆಯ್ತು. ಓಕೆ, 13 ಮತ್ತು 21ಕ್ಕೆ ಎಷ್ಟು ಗ್ಯಾಪ್ ಇದೆ ನೋಡೋಣ. 13ಕ್ಕೆ ಎಷ್ಟು ಕೂಡಿಸಿದ್ರೆ 21 ಆಯ್ತು? 13ಕ್ಕೆ 8 ಕೂಡಿಸಿದ್ರೆ 21 ಆಯ್ತು. ಓಕೆ, ಮುಂದಿನದು ಎಷ್ಟು ಅಂತ ನನ್ಗೆ ಗೊತ್ತಿಲ್ಲ. ಆಮೇಲೆ ಎಷ್ಟು ಅಂತ ಗೊತ್ತಿಲ್ಲ. ಓಕೆ, ಕೊನೆಗೆ 43ಕ್ಕೆ ಎಷ್ಟು ಸೇರಿಸಿದ್ರೆ 57 ಆಯ್ತು?
43ಕ್ಕೆ 14 ಸೇರಿಸಿದ್ರೆ 57 ಆಯ್ತು. ಹಾಗಿದ್ರೆ ಇಲ್ಲಿ ಏನಿದೆ ಪ್ಯಾಟರ್ನು? ಫಸ್ಟ್ 6 ಸೇರಿಸಿದ್ದಾರೆ, ಆಮೇಲೆ 8. ಓಕೆ, ಇನ್ನೂ 2 ಸೇರಿಸಿದ್ರೆ ಇಲ್ಲಿ ನಾವು 10 ಅಂತ ತಗೊಂಡ್ರೆ ಆಮೇಲೆ 12 ಆಗುತ್ತೆ, ಆಮೇಲೆ 14 ಆಗುತ್ತೆ. ಹಾಗಿದ್ರೆ ಪ್ರತಿ ಸಂಖ್ಯೆಗೆ ಕೂಡಿಸಿರುವ ಸಂಖ್ಯೆ ಅದು ಎರಡೆರಡು ಹೆಚ್ಚಾಗ್ತಾ ಹೋಗ್ತಾ ಇದೆ ಅಲ್ವಾ? ಸೊ ಹಾಗಾಗಿ ನಾವು ಈ ಪ್ಯಾಟರ್ನ್ ಅನ್ನು ಗಮನಿಸಿದ್ರೆ ಇಲ್ಲೇನಾಗತ್ತೆ, 21ಕ್ಕೆ ಎಷ್ಟು ಸೇರಿಸಿದ್ರೆ 10 ಸೇರಿಸಿದ್ರೆ ಎಷ್ಟು ಬರುತ್ತೆ? 21ಕ್ಕೆ 10 ಸೇರಿಸಿದ್ರೆ 31 ಬರುತ್ತೆ. 31ಕ್ಕೆ 12 ಸೇರಿಸಿದ್ರೆ 43 ಬರುತ್ತೆ. ಕರೆಕ್ಟು. ಸೊ ಹಾಗಾಗಿ ಇಲ್ಲಿ ನಮ್ಮ ಉತ್ತರ ಯಾವುದು? 31. ಅದು ಎಲ್ಲಿದೆ? ಆಪ್ಷನ್ ಬಿ ಅಲ್ವಾ? ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ, ಇಲ್ಲಿ 7ನೇ ಲೆಕ್ಕದಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಕೊಟ್ಟಿರುವ ಸಂಖ್ಯಾ ಶ್ರೇಣಿ 11, 12, 17, 18, 23, 24. ಸೊ ಮುಂದಿನ ಸಂಖ್ಯೆ ಯಾವುದು? ಹೇಗ್ ಮಾಡೋದು? ಈಗ ಮೊದಲು ನಾವು ಅದನ್ನೇ ಗಮನಿಸೋಣ. ಏನು, ಒಂದು ಸಂಖ್ಯೆ ಮತ್ತೆ ಎರಡನೇ ಸಂಖ್ಯೆಗೆ ಎಷ್ಟು ಡಿಫ್ರೆನ್ಸ್ ಇದೆ, ಅಂದ್ರೆ ಎಷ್ಟನ್ನು ಕೂಡಿದ್ರೆ ಅಲ್ಲಿ ನಮ್ಗೆ ಉತ್ತರ ಬಂದಿದೆ ಅನ್ನೋದನ್ನು ನೋಡಿದ್ರೆ, ಸೊ ಇಲ್ಲಿ 11, 12 ಆಗ್ಬೇಕಿದ್ರೆ ನಾನು ಯಾವುದನ್ನು ಕೂಡಿಸ್ಬೇಕು? +1. ಈಗ 12 ಮತ್ತೆ 17ಕ್ಕೆ ಎಷ್ಟು ಗ್ಯಾಪ್ ಇದೆ? +5 ಅಲ್ವಾ? ಆಮೇಲೆ 17 ಮತ್ತು 18ಕ್ಕೆ +1, 18 ಮತ್ತೆ 23ಕ್ಕೆ +5. ಸೊ +1 +5 +1 +5. ಹಾಗಿದ್ರೆ ಇಲ್ಲಿ ಅಗೇನ್ +1 ಆಗಿದೆ. ಹಾಗಿದ್ರೆ ಮುಂದಿನ ಸಂಖ್ಯೆಗೆ ಎಷ್ಟು ಕೂಡ್ಬೇಕು ನಾವು? 24ಕ್ಕೆ 5 ಕೂಡಿಸಿದ್ರೆ ನಮ್ಗೆ ಉತ್ತರ ಸಿಗುತ್ತೆ. ಎಷ್ಟದು? 29. ಹಾಗಿದ್ರೆ ಇದಕ್ಕೆ ಯಾವುದು ಆಪ್ಷನ್? ಆಪ್ಷನ್ ಎ 29 ಸರಿಯಾದ ಉತ್ತರ ಅಲ್ವಾ? ಓಕೆ, ಇಲ್ಲಿ ಕೊಟ್ಟಿರುವ ಸಂಖ್ಯಾ ಶ್ರೇಣಿಯನ್ನು ಗಮನಿಸಿ. 4, 9, 16, 25 ಡ್ಯಾಶ್. ನೀವು ಇಷ್ಟರವರೆಗೆ ಸಾಕಷ್ಟು ಅಭ್ಯಾಸ ಮಾಡಿದ್ದಲ್ಲಿ ನಿಮ್ಗೆ ಈ ಪ್ಯಾಟರ್ನ್ ನೋಡುವಾಗ್ಲೇ ಗೊತ್ತಾಗತ್ತೆ. ಇವೆಲ್ಲ ಯಾವ ಸಂಖ್ಯೆಗಳು? ವರ್ಗ ಸಂಖ್ಯೆಗಳು ಅಲ್ವಾ? 2ರ ವರ್ಗ, 3ರ ವರ್ಗ, 4ರ ವರ್ಗ, 5ರ ವರ್ಗ, ಸ್ಕ್ವೇರ್ಸ್ ಅಲ್ವಾ? ಸೊ 2ರ ವರ್ಗ, 3ರ ವರ್ಗ, 4ರ ವರ್ಗ, 5ರ ವರ್ಗ ಕೊಟ್ಟಿದ್ದಾರೆ. ಹಾಗಿದ್ರೆ ಮುಂದಿನ ಸಂಖ್ಯೆ ಏನಾಗಿರುತ್ತೆ? ಅದು 6ರ ವರ್ಗ. 6ರ ವರ್ಗ ಎಷ್ಟು? 36 ಅಲ್ವಾ? ಹಾಗಿದ್ರೆ ಇಲ್ಲಿ ಉತ್ತರ ಯಾವುದು? ಆಪ್ಷನ್ ಸಿ ಸರಿಯಾದ ಉತ್ತರ. ಈ 9ನೇ ಲೆಕ್ಕ ಗಮನಿಸಿ. 1, 2, 4, 6, 10, 12. ಹಾಗಿದ್ರೆ ಮುಂದಿನ ಸಂಖ್ಯೆ ಯಾವುದು? ಹೇಳ್ಬಹುದಾ? ಸಂಖ್ಯೆಗಳನ್ನು ಓದುತ್ತಾ ಹೋದಂತೆ 2, 4, 6, 10, 12 ಅಂತಂದ್ರೆ ಅವು 14 ಇರ್ಬೋದು ಅಂತ ಒಮ್ಮೆ ಅನ್ಸುತ್ತೆ ಅಲ್ವಾ? ಎಲ್ಲಾ ಸಮಸಂಖ್ಯೆಗಳು. ಆದ್ರೆ ಇಲ್ಲಿ ಈ ಸಂಖ್ಯಾ ಶ್ರೇಣಿಯಲ್ಲಿ ಮೊದಲನೇ ಸಂಖ್ಯೆ ಯಾವುದು? 1 ಅಲ್ವಾ? ಅದೊಂದು ಬೆಸ ಸಂಖ್ಯೆ ಇದೆ, ಉಳಿದದ್ದೆಲ್ಲ ಸಮಸಂಖ್ಯೆ ಇದೆ. ಈಗ ಹಾಗಿದ್ರೆ ಅವರು ಯಾವ ಪ್ಯಾಟರ್ನ್ ಅನ್ನು ಇಲ್ಲಿ ಅಳವಡಿಸಿದ್ದಾರೆ ಅದನ್ನು ಗಮನಿಸಿದ್ರೆ ಹೇಗ್ ಮಾಡೋದು? ಆಲೋಚನೆ ಮಾಡಿ. ಇಲ್ಲಿ 1 ಅಂತ ಇದೆ ಅಲ್ವಾ? 1, ಈ ಸಂಖ್ಯೆಗೆ 1 ಕೂಡಿಸಿದ್ರೆ ಏನ್ ಸಿಗುತ್ತೆ? 2 ಸಿಗುತ್ತೆ. ಎರಡನೇ ಸಂಖ್ಯೆ 2, ಇದಕ್ಕೆ 1 ಕೂಡಿಸಿ ಏನ್ ಸಿಕ್ಕಿತು? 3 ಅಲ್ವಾ? ಮೂರನೇ ಸಂಖ್ಯೆ 4, ಇದಕ್ಕೆ 1 ಕೂಡಿಸಿ ಏನ್ ಸಿಕ್ಕಿತು? 5. ಇಲ್ಲಿ 2, 3, 5 ಇವುಗಳೆಲ್ಲ ಏನು? ಅವಿಭಾಜ್ಯ ಸಂಖ್ಯೆಗಳು ಅಲ್ವಾ? ಅವಿಭಾಜ್ಯ ಸಂಖ್ಯೆಗಳು. ಹಾಗಿದ್ರೆ ನಮಗೆ ಕೊಟ್ಟಿರುವಂತಹ ಈ ಸಂಖ್ಯಾ ಶ್ರೇಣಿಯಲ್ಲಿ ಏನ್ ಮಾಡಿದ್ದಾರೆ ಅವರು? ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳನ್ನು ಕೊಟ್ಟು ಅದರಿಂದ 1 ಮೈನಸ್ ಮಾಡಿದ್ದಾರೆ. ಹೌದಾ ಅಂತ ನೋಡೋಣ. ಈಗ ಅವಿಭಾಜ್ಯ ಸಂಖ್ಯೆಗಳ ಶ್ರೇಣಿಯನ್ನು ಬರೆದ್ರೆ ಏನಾಗುತ್ತೆ? 2, 3, 5, 7, 9. ಹೌದಾ? ಅಲ್ಲ, 9 ಅಲ್ಲ. 11, 13, 17 ಈ ತರ ಅಲ್ವಾ? ಈಗ ಈ ಅವಿಭಾಜ್ಯ ಸಂಖ್ಯಾ ಶ್ರೇಣಿಯಿಂದ ಪ್ರತಿ ಸಂಖ್ಯೆಯಿಂದ ಒಂದೊಂದನ್ನು ಕಳೆಯಿರಿ. ಏನಾಗತ್ತೆ? ಇದು 1 ಆಯ್ತು, ಇದು 2 ಆಯ್ತು, ಇದು 4 ಆಯ್ತು, ಇದು 6 ಆಯ್ತು, ಇದು 10, ಇದು 12. ಹಾಗಿದ್ರೆ ಮುಂದಿನ ಸಂಖ್ಯೆ 16. ಈಗ ಇದೇ ಸಂಖ್ಯಾ ಶ್ರೇಣಿಯನ್ನು ನಾವು ಇಲ್ಲಿ ನೋಡಬಹುದು ಅಲ್ವಾ? ಹಾಗಿದ್ರೆ ನಮ್ಮ ಮುಂದಿನ ಸಂಖ್ಯೆ ಯಾವುದು? ಮುಂದಿನ ಸಂಖ್ಯೆ 16. ಹಾಗಿದ್ರೆ ಯಾವ ಆಪ್ಷನ್?
ಆಪ್ಷನ್ ಎ ಸರಿಯಾದ ಉತ್ತರ. ಕರೆಕ್ಟ್ ಅಲ್ವಾ? ಈ 10ನೇ ಲೆಕ್ಕವನ್ನು ಗಮನಿಸಿ. ಇಲ್ಲಿ ಎರಡೆರಡು ಸಂಖ್ಯೆಗಳನ್ನು ಜೊತೆಯಾಗಿ ಅಂದ್ರೆ ಜೋಡಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಸೊ ಏನಾಗಿರ್ಬೋದು ಇದಕ್ಕೆ ಉತ್ತರ? ಸೊ 2 3, ಮುಂದಿನ ಜೋಡಿ 3 5, ಆಮೇಲೆ 5 7, ಆಮೇಲೆ 7 11. ಹಾಗಿದ್ರೆ ಮುಂದಿನ ಜೋಡಿ ಯಾವುದು? ಇಲ್ಲಿ 2 3. ಈ 3 ಅನ್ನೋದು ಮುಂದಿನ ಜೋಡಿಯಲ್ಲಿ ಮೊದಲನೇ ಸಂಖ್ಯೆ ಆಗಿದೆ ಅಲ್ವಾ? ಅದೇ ತರ ಇಲ್ಲಿ 5 ಅನ್ನೋದು ಈ ಎರಡನೇ ಜೋಡಿಗಿಂತ ಮುಂದಿನ ಇದಕ್ಕೆ ಹೋಗುವಾಗ ಮೊದಲನೇ ಸಂಖ್ಯೆ ಆಗಿದೆ ಅಲ್ವಾ? ಇಲ್ಲಿ 7 ಅನ್ನೋದು ನೆಕ್ಸ್ಟ್ ಇದರಲ್ಲಿ ಮೊದಲನೇ ಸಂಖ್ಯೆ. ಹಾಗಿದ್ರೆ ನೆಕ್ಸ್ಟ್ ಬರೋ ಜೋಡಿ ಸಂಖ್ಯೆಗಳಲ್ಲಿ ಮೊದಲನೇ ಸಂಖ್ಯೆ ಯಾವ್ದಾಗಿರುತ್ತೆ? 11 ಆಗಿರುತ್ತೆ. ಕರೆಕ್ಟ್. ಆಮೇಲೆ ಎರಡು ಸಂಖ್ಯೆಗಳು ಯಾವುದು? ಹತ್ತಿರ, ಒಂದಕ್ಕೊಂದು ಹತ್ತಿರ ಇರುವಂತಹ ಬೆಸ ಸಂಖ್ಯೆಗಳು. ಹಾಗಿದ್ರೆ 2 3 5 7 11 ಆದ್ಮೇಲೆ ಬರುವಂತಹ ಬೆಸ ಸಂಖ್ಯೆ ಯಾವುದು? 13. ಹಾಗಿದ್ರೆ ಇದು ಮುಂದಿನ ಸಂಖ್ಯೆಯ ಜೋಡಿ ಯಾವುದು? 11 ಮತ್ತೆ 13. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಅರ್ಥ ಆಯ್ತು ತಾನೆ? ಈಗ 11ನೇ ಲೆಕ್ಕ ನೋಡೋಣ. 15 18 21 24 ಮುಂದಿನ ಸಂಖ್ಯೆ ಯಾವುದು? ಇದು ತುಂಬಾ ಸಿಂಪಲ್ ಆಗಿದೆ. ಪ್ರತಿ ಸಂಖ್ಯೆಗಳ ನಡುವಿನ ಅಂತರವನ್ನು ಗಮನಿಸಿ. ಏನಾಗಿದೆ? 15 18 ಆಗಿದೆ ಅಂದ್ರೆ ಇಲ್ಲಿ 3 ಕೂಡಿಸಲಾಗಿದೆ. 18ಕ್ಕೆ 3 ಕೂಡಿಸಿದ್ರೆ 21 ಆಗಿದೆ. 21ಕ್ಕೆ 3 ಕೂಡಿಸಿದ್ರೆ 24 ಆಯ್ತು. 24ಕ್ಕೆ 3 ಕೂಡಿಸಿದ್ರೆ ಎಷ್ಟಾಯ್ತು? 27. ಆದ ಕಾರಣ ಇಲ್ಲಿ ಸರಿಯಾದ ಉತ್ತರ 27, ಆಪ್ಷನ್ ಬಿ. ಈಗ ಇವತ್ತಿನ ವಿಡಿಯೋನ ಕೊನೆಯ ಲೆಕ್ಕಕ್ಕೆ ಹೋಗೋಣ. ಇಲ್ಲಿ ಕೊಟ್ಟಿರುವ ಸಂಖ್ಯಾ ಶ್ರೇಣಿ ಗಮನಿಸಿ. 18 10 6 4 ಡ್ಯಾಶ್. ಸೊ ಈ ಡ್ಯಾಶ್ ಅನ್ನೋ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ? ಹೇಗ್ ಮಾಡೋದು? 18 10 ಆಗಿದೆ ಅಂದ್ರೆ 18ರಿಂದ ಎಷ್ಟು ಕಳೆದಿದ್ದಾರೆ? 8 ಕಳೆದಿದ್ದಾರೆ. 10 6 ಆಗಿದೆ ಅಂದ್ರೆ 10ರಿಂದ 4 ಕಳೆದಿದ್ದಾರೆ. 6 4 ಆಗಿದೆ ಅಂದ್ರೆ 2 ಕಳಿಬೇಕು ಅಲ್ವಾ? ಹಾಗಿದ್ರೆ ಮುಂದೆ ಏನನ್ನು ಕಳಿಬೇಕು? ಈಗ ಕಳೆದ ಸಂಖ್ಯೆಗಳ ಪ್ಯಾಟರ್ನ್ ಗಮನಿಸಿದ್ರೆ ಮೊದಲನೇದು -8, ಆಮೇಲೆ -4, ಆಮೇಲೆ -2, ಮುಂದೆ -1 ಅಲ್ವಾ? ಅಂದ್ರೆ ಪ್ರತಿ ಸಂಖ್ಯೆಗಳು ಅರ್ಧ ಆಗ್ತಾ ಹೋಗಿವೆ. ಅಂದ್ರೆ 8 ಇದ್ದದ್ದು 4 ಆಗಿದೆ, 4 ಇದ್ದದ್ದು 2 ಆಗಿದೆ, 2 ಇದ್ದದ್ದು ಏನಾಗ್ಬೇಕೀಗ? 1 ಆಗ್ಬೇಕು. ಹಾಗಿದ್ರೆ 4ರಿಂದ 1 ಕಳೆದ್ರೆ ಮುಂದಿನ ಸಂಖ್ಯೆ ಸಿಗುತ್ತೆ. ಸೊ 4ರಿಂದ 1 ಕಳೆದ್ರೆ ಏನ್ ಸಿಗುತ್ತೆ? 3. ಹಾಗಿದ್ರೆ ಯಾವ ಆಪ್ಷನ್? ಆಪ್ಷನ್ ಡಿ ಅಲ್ವಾ? ಆಪ್ಷನ್ ಡಿ ಸರಿಯಾದ ಉತ್ತರ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಈ ರೀತಿ ಆದಷ್ಟು ಲೆಕ್ಕಗಳನ್ನು ಮಾಡ್ತಾ ಇರಿ. ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದಿ ಬೆಸ್ಟ್.